ಇಷ್ಟು ಕೆಡ್ದಾಗ ಕಾಣ್ತಿರೋ ನನ್ನ ನೋಡಿದರೆ ಇವನು 15 ಇಯರ್ಸಿಂದ ಜಿಮ್ ಮಾಡ್ತಿದ್ದಾನೆ ಅಂದರೆ ಯಾರೂ ನಂಬೋದಿಲ್ಲ. ನನ್ನ ವೀಡಿಯೋ ನೋಡಿ ನೀನೇ ಫಿಟ್ ಇಲ್ಲ, ನಮಗೆ ನೀನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಹೇಳ್ಕೊಡ್ತೀಯ ಅಂತ ಕಮೆಂಟ್ ಮಾಡ್ತಿದ್ರಿ. ಆದರೆ ಇದೇ ನಾನು 1 ಇಯರ್ ಹಿಂದೆ ಇದ್ದ ಫಿಸಿಕ್ ಜೊತೆಗೆ ಇದೇ ಮಾತನ್ನು ಹೇಳಿದರೆ ನನ್ನ ನೀವು ಯಾರೂ ಅವಮಾನ ಮಾಡ್ತಿರಲಿಲ್ಲ. ಆದರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ, ಈ ರೀತಿ ಫ್ಯಾಟ್ ಗೇನ್ ಆಗೋಕ್ಕೂ ನಾನು ರನ್ನಿಂಗ್ ಮಾಡ್ತಿದ್ದೆ, ವರ್ಕೌಟ್ ಮಾಡ್ತಿದ್ದೆ, ಡಯಟ್ ಫಾಲೋ ಮಾಡ್ತಿದ್ದೆ, ಪ್ರೋಟೀನ್ ಕೂಡ ಸರಿಯಾಗಿ ತಗೋತಿದ್ದೆ. ಹಾಗಾದರೆ ಇಷ್ಟೊಂದು ಫ್ಯಾಟ್ ಗೇನ್ ಹೇಗಾಯಿತು? ಯಾಕಂದರೆ ಆ ಟೈಮಲ್ಲಿ ನಾನು ಬಲ್ಕ್ ಫೇಸ್ನಲ್ಲಿದ್ದೆ, ಮಸಲ್ ಗೇನ್ ಮಾಡ್ತಿದ್ದ ಕಾರಣ ಕ್ಯಾಲರಿ ಸರ್ಪ್ಲಸ್ನಲ್ಲಿದ್ದೆ. ಅದ್ರ ಜೊತೆಗೆ ಕೆಲವೊಮ್ಮೆ ಜಂಕ್ ಫುಡ್ ಕೂಡ ತಿಂತಿದ್ದೆ. ಅದರಿಂದ ಫ್ಯಾಟ್ ಕೂಡ ಜಾಸ್ತಿ ಆಯಿತು. ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ ಆಯಿತು. ನನ್ನ ವೆಯ್ಟ್ ಗೇನ್ ಆಗ್ತಿದೆ ಅಂತ ನಾನು ಯಾವತ್ತೂ ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಯಾವಾಗ ಬೇಕಾದರೂ ಮತ್ತೆ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋ ನಾಲೆಜ್ ನನ್ನ ಹತ್ರ ಇತ್ತು. ನಾನು ನ್ಯೂಟ್ರಿಷನಿಸ್ಟ್ ಮತ್ತು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಆಗಿರ್ಬೋದು, ಆದರೆ ಆ ನಾಲೆಜನ್ನು ನಾನು ಬರೀ ಸರ್ಟಿಫಿಕೇಷನ್ಗಳಿಂದ ಕಲ್ತಿದ್ದಲ್ಲ. ಈ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ವರ್ಷಗಳ ಕಾಲ ಬದುಕಿ ನನ್ನ ದೇಹದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತ ನಾಲೆಜ್ ಅದು. ಆದರೆ ಒಂದು ವಿಷಯ ಮಾತ್ರ ನಿಜ, ಫಿಟ್ನೆಸ್ ಕೋಚ್ ಆಗಿರೋ ನಾನು ತುಂಬ ಫ್ಯಾಟಾಗಿ ಕಾಣೋದು ಸರಿಯಲ್ಲ. ಅದಕ್ಕೆ ಮೊದಲು ನೀನು ಫಿಟ್ ಆಗು ಅಂತ ಕೆಲವ್ರು ಕಮೆಂಟ್ ಮಾಡಿದ್ರಲ್ಲೂ ತಪ್ಪೇನಿಲ್ಲ. ಯಾಕಂದರೆ ನಾವು ಬಾಯಲ್ಲಿ ಹೇಳೋದಕ್ಕಿಂತ ನಮ್ಮ ಜೀವನದಲ್ಲಿ ಅದನ್ನು ತೋರಿಸೋದು ತುಂಬ ಮುಖ್ಯ. ಅದಕ್ಕೆ ನಾನು 100 ಡೇಸ್ 6 ಪ್ಯಾಕ್ ಚಾಲೆಂಜ್ ತೊಗೊಂಡೆ. ಕಳೆದ 3 ತಿಂಗಳಿಂದ ನನ್ನ ಡೈಲಿ ಲೈಫ್ ಸ್ಟೈಲ್, ವರ್ಕೌಟ್, ಡಯಟ್ ಮತ್ತು ಎಲ್ಲ ಸಂಪೂರ್ಣ ಜರ್ನಿನ ಸಾಧ್ಯವಾದಷ್ಟು ಪ್ರತಿದಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತು ಕೆಲವು ದಿನ ವೀಡಿಯೋಸ್ ಮಿಸ್ ಆಗಿದೆ, ಅದಕ್ಕೆ ಕ್ಷಮೆ ಇರಲಿ. ನಾಳೆ ಈ ಚಾಲೆಂಜ್ನ ಕೊನೆ ದಿನ. ನನ್ನ ಫೈನಲ್ ವೆಯ್ಟ್ ಎಷ್ಟಾಯಿತು, ಒಟ್ಟು ಎಷ್ಟು kg ಲೂಸ್ ಮಾಡಿಕೊಂಡೆ, ಈ 3 ತಿಂಗಳಲ್ಲಿ ನಾನು ಯಾವ ಡಯಟ್ ಫಾಲೋ ಮಾಡಿದೆ, ಯಾವ ವರ್ಕೌಟ್ ಮಾಡಿದೆ, ವೆಯ್ಟ್ ಲಾಸ್ ಸ್ಟ್ರಕ್ ಆದಾಗ ಏನು ಚೇಂಜಸ್ ಮಾಡಿದೆ, ಈ ಎಲ್ಲ ಸೀಕ್ರೆಟ್ಸ್ನ ನೆಕ್ಸ್ಟ್ 1 ವೀಕ್ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಹಾಗಾಗಿ ನೆಕ್ಸ್ಟ್ 1 ವೀಕ್ ಅಪ್ಲೋಡ್ ಆಗೋ ಯಾವ ವೀಡಿಯೋನು ಮಿಸ್ ಮಾಡ್ಕೋಬೇಡಿ. ನೀವು ನಿಜವಾಗಿ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂದರೆ ಈ ಸೀರೀಸ್ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ನಾಳೆ ಸಿಗೋಕ.